Hey guys, welcome back to Loki's Kannada vlog. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಕರೋನಿ ಅಂದ್ರೆ ಪಾಸ್ತಾನ ಯಾವ ರೀತಿ ಮಾಡೋದು ಬ್ರೇಕ್‌ಫಾಸ್ಟ್ ಗೆ ಮತ್ತೆ ಲಂಚ್ ಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದನ್ನ ಇವತ್ತು. ಲಿವಿಯೋಗೆ ನಾನು ಲಂಚ್ ಬಾಕ್ಸ್ ಗೆ ಮಂಡೇಗೆ ನಾನು ಮ್ಯಾಕರೋನಿ ಮಾಡ್ತಾ ಇದ್ದೀನಿ ಪಾಸ್ತಾ. ಇದನ್ನ ಯಾವ ರೀತಿ ನಾವು ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಪಾಸ್ತಾನ ಬಿಸಿ ನೀರಿಗೆ ಹಾಕಬೇಕು. ಬಿಸಿ ನೀರಲ್ಲಿ ನಾವು ಒಂದು 10 ನಿಮಿಷದಿಂದ 15 ನಿಮಿಷದವರೆಗೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರಬೇಕಾದ್ರೇನೆ ನಾವು ಈ ಕಡೆ ಪಾಸ್ತಾಕ್ಕೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಫಸ್ಟ್ ನಾನು ಜಿಂಜರ್ ಗಾರ್ಲಿಕ್ ನ ಗ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನೀಗ ತಗೊಂಡಿರೋದು ವೈಡ್ ಮೌತ್ ಇರೋಂತ ಪ್ಯಾನ್ ನ ತಗೊಂಡಿದ್ದೀನಿ. ಇದು ಕುಸೈನ್ ಆರ್ಟ್ಸ್ ಅವ್ರದ್ದು. ನಿಮ್ಗೆ ಈ ಪ್ಯಾನ್ ಇಷ್ಟ ಆದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡಬಹುದು. ಎಣ್ಣೆ ಬಿಸಿ ಆದ ತಕ್ಷಣನೇ ನಾವು ಜಿಂಜರ್ ಗಾರ್ಲಿಕ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನಾವು ಹಾಕಿ ಸ್ವಲ್ಪ ಒಂದು ನಿಮಿಷದವರೆಗೂ ಸಾಟ್ ಮಾಡಬೇಕು, ಅದು ರಾಸ್ ಮೇಲೆ ಹೋಗೋವರೆಗೂ. ಅದಾದ್ಮೇಲೆ ನಾವು ಚಿಲ್ಲಿಯನ್ನು ಹಾಕ್ಬೇಕು. ಒಂದು ಚಿಲ್ಲಿ ತಗೊಂಡಿದ್ದೀನಿ ನಾನು ಖಾರಕ್ಕೆ ತಕ್ಕ ಹಾಗೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ತಗೊಳ್ಬಹುದು. ಇದನ್ನು ಕೂಡ ಸಾಟ್ ಮಾಡ್ಕೊಳ್ಳಿ. ಸಾಟ್ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಾದ್ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿರೋಂತ ಕ್ಯಾಪ್ಸಿಕಮ್, ಎಲ್ಲಾ ತರದ್ದು ಬೆಲ್ ಪೆಪ್ಪರ್ ನ ಕೂಡ ಹಾಕಬಹುದು. ಬೆಲ್ ಪೆಪ್ಪರ್ ಇಲ್ಲ ಅಂತ ಹೇಳಿದವರು ಕ್ಯಾಪ್ಸಿಕಮ್ ಕೂಡ ಹಾಕಬಹುದು. ನಾನಿಲ್ಲಿ 3 ತರ ತಗೊಂಡಿದ್ದೀನಿ. ಒಂದು ರೆಡ್ ಮತ್ತೆ ಯೆಲ್ಲೋ ಮತ್ತೆ ಆರೆಂಜ್ ಕಲರ್ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ತಗೋಬಹುದು. ನೆಕ್ಸ್ಟ್ ನಾನು ಪಾಸ್ತಾ ಮಾಡ್ತಿರೋದ್ರಿಂದ ಎವರೆಸ್ಟ್ ಅವ್ರದ್ದು ಪಾಸ್ತಾ ಮಸಾಲ ಸಿಗುತ್ತೆ. ಜಸ್ಟ್ ಲೈಟ್ ಆಗಿ ಒಂದು ಚಿಟಿಕೆಯಿಂದ 2 ಚಿಟಿಕೆ ಅಷ್ಟು ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಇದಿಲ್ಲ ಅಂತ ಹೇಳಿದವರು ಆರಿಗ್ಯಾನೋ ಸಪರೇಟ್ ಆಗಿ ಸಿಗುತ್ತೆ, ಅದನ್ನ ತಗೊಂಡ್ ಬಂದು ನಾವು ಸ್ಪ್ರಿಂಕಲ್ ಮಾಡ್ಕೋಬಹುದು. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ. ಈ ಟೊಮೊಟೊನ ಕೂಡ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಗ್ರೀನ್ ಚಿಲ್ಲಿ ಸಾಸ್ ನ ತಗೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೋದ್ರಿಂದ ಸ್ಪೈಸಿ ಲೆವೆಲ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಸ್ಪೈಸಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೋಬಹುದು. ಪಾಸ್ತಾ ನಾರ್ಮಲ್ ಆಗಿ ಸ್ಪೈಸ್ ಕಮ್ಮಿ ಇರುತ್ತೆ. ಒಂದು ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪಾಸ್ತಾ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನ ಸ್ಟ್ರೈನ್ ಮಾಡಿ ನಾನೀಗ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಪಾರ್ಮೆಸನ್ ಚೀಸ್ ಅನ್ನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನೀಗ ಎಷ್ಟು ತಗೊಂಡಿದ್ದೀನಿ ಪಾಸ್ತಾ, ಅದ್ರ ಮೇಲೆ ನಿಮ್ಗೆ ಎಷ್ಟು ಚೀಸ್ ಬೇಕೋ ಅದನ್ನ ಡಿಪೆಂಡ್ ಮಾಡಿ ಕಂಪೇರ್ ಮಾಡಿ ನೀವು ಸ್ವಲ್ಪ ಹಾಕ್ಬೋದು, ಅಥವಾ ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕೊಳ್ಬಹುದು. ನನಗೆ ಮನೇಲಿ ಎಲ್ರು ಚೀಸ್ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಮೀಡಿಯಂ ಆಗಿ ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಬೋದು. ಹಾಕ್ಬಿಟ್ಟು 1 ನಿಮಿಷ ಮುಚ್ಚಳ ಮುಚ್ಚಿ ಕೊನೆಯಲ್ಲಿ ಕಿಸಾನ್ ಅವರ ಸ್ವೀಟ್ ಅಂಡ್ ಸ್ಪೈಸಿ ಸಾಸ್ ಹಾಕ್ತಾ ಇದ್ದೀನಿ. ನಿಮ್ಗೆ ಈ ಸಾಸ್ ಬೇಡ ಅಂತ ಹೇಳಿದ್ರೆ ಟೊಮೊಟೊ ಸಾಸ್ ಕೂಡ ಹಾಕೊಳ್ಬಹುದು. ಮಕ್ಕಳಿಗೆ ಪಾಸ್ತಾ ತಿನ್ನಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನೀವು ಎಲ್ಲಾ ತರದ ಪಾಸ್ತಾ ಶೇಪ್ಸ್ ಅನ್ನ ತಗೊಂಡ್ ಬನ್ನಿ. ಲೈಕ್ ಶೆಲ್, ಬೋಟೈ, ಬಟರ್ಫ್ಲೈ, ವೀಲ್, ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಗಳನ್ನ ತಗೊಂಡ್ ಬನ್ನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಾಗ ನಮ್ಗೆ ಏನಾಗುತ್ತೆ, ಎಲ್ಲಾ ತರದ್ದು ವೆರೈಟೀಸ್ ಪಾಸ್ತಾ ಶೇಪ್ಸ್ ಇರುತ್ತೆ. ಸೊ ಇದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಇದನ್ನ ಇಷ್ಟಪಟ್ಟು ತಿಂತಾರೆ. ನಮ್ ಲಿವಿಯೋಗಂತೂ ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಸೊ ಇದನ್ನ ನಾನೀಗ ಲಂಚ್ ಬಾಕ್ಸಿಗೆ ಪ್ಯಾಕ್ ಕುಕುಂಬರ್ ಹಾಕ್ತಾ ಇದ್ದೀನಿ. ಈ ಕುಕುಂಬರ್ 4 ಕಟ್ ಮಾಡಿ ಹಾಕಿದ್ರೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಹಾಕಿದ್ರೆ ಬೇರೆದೆಲ್ಲ ತಿನ್ನೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಈ ರೀತಿ ಫ್ರೂಟ್ಸ್ ಅನ್ನ ನಾನು ಹಾಕ್ತಾ ಇರ್ತೀನಿ. ಇವತ್ತು ನಾನು ಕುಕುಂಬರ್ ಮತ್ತೆ ಪೊಮೊಗ್ರನೇಟ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗ್ರೇಪ್ಸ್ ಅನ್ನ ತಗೊಂಡಿದ್ದೀನಿ. ಗ್ರೇಪ್ಸ್ ಇವತ್ತು ನಾನು ಸೀಡ್ಲೆಸ್ ತಗೊಂಡ್ ಬಂದಿಲ್ಲ, ವಿತ್ ಸೀಡ್ ಇರೋದನ್ನ ತಗೊಂಡ್ ಬಂದಿನಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಅವ್ನಿಗೆ ತಿನ್ನೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು 2 ಪೀಸ್ ಮಾಡಿ ಅದ್ರಲ್ಲಿ ಇರುವಂತ ಸೀಡ್ಸ್ ಅನ್ನೆಲ್ಲ ತೆಗೆದು ಹೊರಗಡೆ ನೀಟಾಗಿ ಹಾಕ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಅವನು ಬೇಗ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ತೆಗ್ದಾಕ್ತಾ ಇದ್ದೀನಿ. ಸೀಡ್ಸ್ ಇರೋ ಫ್ರೂಟ್ ನ ತಗೊಳ್ಳೋದ್ರಿಂದ ಉಪಯೋಗ ಏನಂತ ಹೇಳಿದ್ರೆ ಇದು ಫುಲ್ಲಿ ರೈಪ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೀವ್ಯಾರಾದ್ರೂ ಹೊಸಬರು ನನ್ನ ಚಾನಲ್ ನ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು ನನ್ನ ಚಾನಲ್ಗೆ ಬಂದಿದ್ದಕ್ಕೆ. ನೀವ್ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಾಸ್ತಾ ವಿಡಿಯೋ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು
ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ಲಿವಿಯೋ ಈಗ ರೆಡಿ ಆಗ್ತಾ ಇದ್ದಾನೆ. ಅವನಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಕೊಟ್ಟಿದ್ದೀನಿ. ಸೊ ಅದರಿಂದ ಅವನಿಗೆ ಈಗ ಪಾಸ್ತಾ ಆಫ್ಟರ್ನೂನ್ ಮಾಡಿದ್ದೀನಿ. ಸಾಯಂಕಾಲ ಈವ್ನಿಂಗ್ ಬರೋಷ್ಟೊತ್ತಿಗೆ ಏನಾದರೂ ಒಂದು ರೆಡಿ ಮಾಡಿಟ್ಟಿರ್ತೀನಿ ಸ್ನ್ಯಾಕ್ ಆಗಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದು. ಈ ಲಂಚ್ ಬಾಕ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ.